बोलो भारत माता के। ಮಾನವನು ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ ಅಂತ. ಈ ಮಾತು ಯಾಕೆ ಹೇಳಿದೆ ಅಂದ್ರೆ, ಈ ಒಂದು ಟೂರ್ನಮೆಂಟ್ಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಕಾರ ಕೊಡ್ತೀನಿ ಅಂತ ಏನು ಎಲ್ಲರೂ ಕೂಡ ಈ ಟೂರ್ನಮೆಂಟ್ಗೆ ಸಹಕಾರ ಕೊಟ್ಟಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ವೇದಿಕೆ ಮೇಲೆ ಎಲ್ಲ ಗಣ್ಯರು ಕೂಡ ಆಸೀನರಾಗಿದ್ದಾರೆ. ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ಕೊಂತೀನಿ. ಮೊದಲನೇದಾಗಿ ಅಹಿಂದ ಚಳುವಳಿ ರಾಜ್ಯ ಸಂಚಾಲಕರಾಗಿ ಆಯ್ಕೆ ಆಗಿರುವಂತಹ ಜಿ ಒಡ್ಡಳ್ಳಿ ವೇಣುಗೋಪಾಲಣ್ಣನವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ, ನಮ್ಮ ಮಂಡಿಕಲ್ ಮಂಜಣ್ಣ ಹೇಳ್ದಂಗೆ ನಿಜ ಅದು, ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳನ್ನ ಅವ್ರು ಕೊಟ್ರು. ಯಾವುದೇ ಕಾರಣಕ್ಕೆ ಪೇಪರ್ಗಳಲ್ಲಿ ಮಾಧ್ಯಮದಲ್ಲಿ ಎಲ್ಲೂ ಬಂದಿಲ್ಲ, ನಾನು ನೋಡಿದೆ. ಆದ್ರಿಂದ ಈ ಒಂದು ಟೂರ್ನಮೆಂಟ್ಗೂ ಕೂಡ ಮೊದಲನೇ ಬಹುಮಾನ ಕೊಟ್ಟು ಮತ್ತೆ ಅದರ ಜೊತೆಗೆ ಟ್ರೋಫಿಗಳನ್ನು ವಿತರಣೆ ಮಾಡಿದ್ದಾರೆ. ಅವರಿಗೆ ವೇಣು ನನಗೆ ಮುಂದಿನ ದಿನಗಳಲ್ಲಿ ಆ ಕುರುಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ, ಬಾಬಾ ಹೈದರ ಸಫ್ದರ್ ಗುರುಗಳ ಆಶೀರ್ವಾದ ಸದಾ ಇರಲಿ, ಅವರ ಆರೋಗ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ನಮ್ಮೆಲ್ಲರಿಗೂ ಕೂಡ ಯುವಕರಿಗೆ ನಮ್ಮ ತಾಲೂಕಿನಾದ್ಯಂತ, ಪಂಚಾಯತಿ ಆದಂತ, ಹೋಬಳಿ ಆದಂತ ಸಹಕಾರ ಖಂಡಿತವಾಗ್ಲೂ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಮ್ಮ ಕಾರ್ಗಿಲ್ ವೆಂಕಟೇಶನ್ ಆಗಿರ್ಬೋದು, ಉಮಾಶಂಕರಣ್ಣ ಆಗಿರ್ಬೋದು, ಅದೇ ರೀತಿ ಸೀಗೇನಹಳ್ಳಿ ನಮ್ಮ ಯಾದವಣ್ಣ ಆಗಿರ್ಬೋದು, ಚಲಪತಿ ಯಾದಣ್ಣ ಆಗಿರಬಹುದು, ಅದೇ ರೀತಿ ನಮ್ಮ ನಾಗಮಂಗಲ ಹರೀಶ್ ಸರ್ ಅವರು, ಇವರೆಲ್ಲರೂ ಕೂಡ ವೆಂಕಟರೆಡ್ಡಿ, ನಮ್ಮ ಆತ್ಮೀಯ ಸ್ನೇಹಿತರು ವೆಂಕಟರೆಡ್ಡಿ ಮತ್ತೆ ಲೋಕೇಶ್, ಇನ್ನ ಎಲ್ಲಾ ಸಂಸದರು, ಎಲ್ಲ ನಮ್ಮ ಮುಖಂಡರು, ಯುವಕರು ಎಲ್ಲರೂ ಕೂಡ ಇವತ್ತು 3 ದಿನಗಳ ಕಾಲ ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ತಾವೆಲ್ಲರೂ ಕೂಡ ಆಯೋಜನೆ ಮಾಡಿ, ಯಾವುದೇ ಗೋಮಗಲಭೆ ಇಲ್ಲದೆ ಎಲ್ಲರೂ ಕೂಡ ಸಂತೋಷದಿಂದ ಈ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದೀರಿ. ಅದೇ ರೀತಿ ನಮ್ಮ ಮಂಡಿಕಲ್ ಮಂಜಣ್ಣವರು ಕ್ರಿಕೆಟ್ ಅಂದ್ರೆ ಅಭಿಮಾನ ಜಾಸ್ತಿ. ತಾಲೂಕಿನಲ್ಲಿ ಯಾವುದೇ ಪಂಚಾಯತಿಗಳು, ಒಂದು ಹೋಬಳಿ ಆಗಿರ್ಬೋದು, ಎಲ್ಲವೂ ಕೂಡ ಆಸಕ್ತಿಯಿಂದ ಅಲ್ಲಿ ಇದ್ದು ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಕಾರ ಕೊಡ್ತೀನಿ. ಮತ್ತೆ ಅದ್ರ ಜೊತೆಗೆ ಯಾರು ಸಮಾಜ ಸೇವಕರಿದ್ದಾರೆ ಅವರನ್ನ ಮಾತನಾಡಿ ಒಂದು ಯುವಕರಿಗೆ ಬೆಂಬಲವನ್ನ ನೀಡಿ ಜೊತೆ ಕರ್ಕೊಂಡು ಹೋಗ್ತಿರ್ತಾರೆ. ಇಂತಹ ಮುಂದಿನ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಅಧಿಕಾರ ಸಿಗಲಿ. ಅದ್ರ ವಿಶೇಷವಾಗಿ ನಾನು ವೇಣುಗೋಪಾಲಣ್ಣನವ್ರಿಗೆ ಮತ್ತೆ ಅವ್ರ ಕುಟುಂಬಸ್ಥರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿ ಯಾಕೆಂದ್ರೆ ಒಂದು ಕೈಯಲ್ಲಿ ಮಾಡಿದ್ದು ಮತ್ತೊಂದು ಕೈಗೆ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾಡ್ತಾ ಹೋಗ್ತಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯವನ್ನು ಕೊಟ್ಟು ನಮಗೆಲ್ಲರೂ ಕೂಡ ಮಾರ್ಗದರ್ಶಕರಾಗ್ಲಿ ಅಂತ ಈ ಸಂದರ್ಭ ಹೇಳ್ತಾ, ನಿಜವಾಗ್ಲೂ ಕೂಡ ಕ್ರಿಕೆಟ್ ಟೂರ್ನಮೆಂಟ್ ಯಾರ್ಯಾರು ಭಾಗಿಯಾಗಿದ್ರೆ, ಕ್ರಿಕೆಟ್ ಆಗಿರಬಹುದು, ಕಬಡ್ಡಿ ಆಗಿರಬಹುದು, ಖೋಖೋ ಆಗಿರಬಹುದು, ಒಂದೊಂದು ಮನೆಯಲ್ಲಿ ಒಂದು ಮಗು ಇದ್ರೆ ಸಾಕು. ಯಾಕಂದ್ರೆ ಯಾರಾದ್ರೂ ಗಲಾಟೆಗೆ ಮತ್ತೊಂದಾಗ ಬಂದ್ರೆ ಆ ಮಗು ಒಂದಿದ್ರೆ ಸಾಕು, ಬೇರೆ ಮನೆಯವ್ರು ಯಾರು ಬೇಕಾಗಿಲ್ಲ. ಯಾಕೆಂದ್ರೆ ಅವ್ರು ಮತ್ತೆ ನಮ್ಮ ತಂಟೆಗೆ ಬರಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಪ್ರತಿ ಒಂದು ವರ್ಷನೂ ಕೂಡ ಸಂಕಸಂದ್ರ ಗ್ರಾಮದಲ್ಲಿ ನಡೀಬೇಕು. ಅದ್ರ ಜೊತೆಗೆ ನಮ್ಮ ವೇಣುಗೋಪಾಲನ್ ಅವರು ವೇದಿಕೆ ಮೇಲೆ ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಕೂಡ ಏನು ಕ್ರೀಡಾಪಟುಗಳಿಗೆ ಏನು ಮೊದಲನೇ ಬಹುಮಾನ, ತೃತೀಯ ಬಹುಮಾನ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತ ಬದುಕಬೇಕು, ಬಾಳ್ಬೇಕು. ಇವತ್ತಿರೋರು ನಾಳೆ ಇಲ್ಲ, ನಾಳೆ ಇದ್ದವ್ರು ನಾಳೆದಿಲ್ಲ, ಎಲ್ಲವೂ ಕೂಡ ಒಂದಲ್ಲ ಒಂದಿನ ಹೋಗ್ಬೇಕಾಗಿರೋದು. ಆದ್ರಿಂದ ಹುಟ್ಟು ಉಚಿತ, ಸಾವು ಖಚಿತ, ಇಲ್ಲಿ ಯಾರು ಕೂಡ ಶಾಶ್ವತರಲ್ಲ. ಆ ಒಂದು ನಿಟ್ಟಿನಲ್ಲಿ ನಿಮ್ಗೆಲ್ಲರೂ ಕೂಡ ಗೆಲುವು ಸೋಲು ಸಹಜ ಅದು. ಆದ್ರಿಂದ ಯಾರು ಗೆದ್ದಿದ್ದಾರೆ ಮುಂದೆ ಹೋಗ್ತಾರೆ, ಯಾರು ಸೋತಿದ್ದಾರೆ ಮುಂದೆ ನಾನು ಯಾವ ರೀತಿ ಗೆಲ್ಲಬೇಕು ಅನ್ನೋದನ್ನ ಆಟ ಗೊತ್ತಾಗಿರ್ತದೆ. ಅದರಿಂದ ಮುಂದೆ ಅವರು ಮುಂದೆ ಸ್ಥಾನದಲ್ಲಿ ಹೋಗ್ತಾರೆ. ಎಲ್ಲರಿಗೂ ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಸಂದರ್ಭ ಹೇಳ್ತಾ, ಮಗದೊಮ್ಮೆ ಸಂಕಸಂದ್ರ ಗ್ರಾಮಸ್ಥರಿಗೆ, ಯುವಕರಿಗೆ, ಏನ್ 51 ಟೀಮ್ಗಳು ನಮ್ಮ ಸಂಕಸಂದ್ರಕ್ಕೆ ಗ್ರಾಮಕ್ಕೆ ಬಂದಿದ್ದಾರೆ. ಎಲ್ಲವೂ ಕೂಡ ತಾಲೂಕಿನಾದಂತ ಇದು ಸಂಕಸಂದ್ರ ಹೆಸರಾಗಿದೆ ಇವತ್ತು. ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ. ವೇದಿಕೆ ಮೇಲೆ ಆಸೀನರಂತ ಎಲ್ಲ ಗಣ್ಯರಿಗೂ ಕೂಡ, ವಿಶೇಷವಾಗಿ ನಮ್ಮ ವೇಣುಣ್ಣನವ್ರಿಗೆ ಮತ್ತೆ ಎಲ್ಲರೂ ಕೂಡ ಏನ್ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಸಮಾಜ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ ನಮ್ಮೆಲ್ಲರ ಸೃಷ್ಟಿಕರ್ತರಂತ ಹೇಳ್ತಾ, ನಾನು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಒಂದ್ ಸುತ್ತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.